ಕಿರುತೆರೆ ನಟಿ ನಂದಿನಿ ಸಾವಿಗೆ ಮನೆಯವರೇ ಕಾರಣರಾದ್ರ? ನಂದಿನಿ ಬರೆದಿಟ್ಟಿರುವಂತಹ ಡೆತ್ ನೋಟ್ನಲ್ಲಿ ಹಲವು ವಿಚಾರಗಳ ಉಲ್ಲೇಖ ಇದೆ. ಸರ್ಕಾರಿ ಕೆಲಸ ಇಷ್ಟ ಇಲ್ಲದಿದ್ರೂ ಪೋಷಕರು ಒತ್ತಾಯ ಮಾಡಿದ್ರ? ಆಕ್ಟಿಂಗ್ ಬಿಡು ಅಂದಿದ್ದಕ್ಕೆ ನಂದಿನಿ ಸೂಸೈಡ್ ಮಾಡಿಕೊಂಡ್ಲ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಮನೆಯಲ್ಲಿ ಯಾರೂ ನನ್ನ ಮಾತನ್ನೇ ಕೇಳ್ತಿರ್ಲಿಲ್ಲ. ಸಾರಿ ಅಮ್ಮ, ಆ ಒಂದು ಪದ ಇದೆಯಲ್ಲ, ಅದು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ, ಅನುಮಾನಗಳನ್ನು ಹುಟ್ಟಿ ಹಾಕ್ತಾ ಇದೆ. ನಂದಿನಿ ರೂಮ್ನಲ್ಲಿ ಸಿಕ್ಕಿರುವಂತಹ ಡೈರಿಯಲ್ಲಿ ಅದೊಂದು ಪದವನ್ನು ಬರೆಯಲಾಗಿತ್ತು, ಸಾರಿ ಅಮ್ಮ ಅಂತ. ಹಾಗಾಗಿ ಮನೆಯವರು ಏನಾದರೂ ಆ್ಯಕ್ಟಿಂಗನ್ನು ಬಿಡಿ, ಸರ್ಕಾರಿ ಕೆಲಸವನ್ನು ಮಾಡು ಅನ್ನುವಂತಹ ಕಾರಣಕ್ಕಾಗಿ ಒತ್ತಡವನ್ನು ಹೇರ್ತಾ ಇದ್ರ? ಈ ಪ್ರಶ್ನೆ ಮೂಡ್ತಾ ಇದೆ. ಹಾಗಿದ್ರೆ ನಂದಿನಿ ಸಾವಿಗೆ ಕಾರಣವೇನು ಅಂತ ಕೆಲವೊಂದನ್ನು ನೋಡ್ತಾ ಹೋದರೆ, ಹೇಸರಘಟ್ಟ ಬಳಿಯ ಖಾಸಗಿ ಕಾಲೇಜಿನಲ್ಲಿ ನಂದಿನಿ BE ವ್ಯಾಸಂಗವನ್ನ ಮಾಡಿದ್ರು. ಕಾಲೇಜಿಗೆ ಸರಿಯಾಗಿ ತೆರಳದೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ರಂತೆ. RR ನಗರದಲ್ಲಿ ಆಕ್ಟಿಂಗ್ ಕ್ಲಾಸ್ ಇತ್ತು. ಆ ಒಂದು ಆಕ್ಟಿಂಗ್ ಕ್ಲಾಸ್ಗೆ ನಟಿ ನಂದಿನಿ ಸೇರ್ಕೊಂಡಿದ್ರು. ಆಕ್ಟಿಂಗ್ ಮಾಡೋದು ಇಷ್ಟವಿಲ್ಲ ಅಂತ ಹೇಳಲಾಗಿತ್ತಂತೆ. ನಂದಿನಿ ಕುಟುಂಬಸ್ಥರು ಸರ್ಕಾರಿ ಉದ್ಯೋಗ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಹಾಕ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ನಂದಿನಿ ಸಾವಿನ ಬಗ್ಗೆ ಬಹಳಷ್ಟು ಅನುಮಾನಗಳು ಈಗ ಹುಟ್ಟುಕೊಳ್ತಾ ಇದ್ದಾವೆ. ಕುಟುಂಬಸ್ಥರೇ ಏನಾದರೂ ಒತ್ತಡವನ್ನು ಹಾಕಿದ್ರಾ ಅನ್ನುವಂತಹ ಅನುಮಾನಗಳು ಹುಟ್ಟುತ್ತಾ ಇದ್ದಾವೆ. ಯಾಕೆ ಈ ಅನುಮಾನಕ್ಕೆ ಯಾಕೆ ಕಾರಣ ಆಗ್ತಾ ಇದೆ ಅಂತ? ಜಗದೀಶ್, ಡಿಸೆಂಬರ್ 28ರ ರಾತ್ರಿ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ PGಯಲ್ಲಿ ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದು ಕೂಡ ತನ್ನ ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಕರಣದ ತನಿಖೆ ಕೈಗೊಂಡಿರುವಂಥ ಪೊಲೀಸರಿಗೆ ಕೆಲವೊಂದಷ್ಟು ಅಂಶಗಳು ಗೊತ್ತಾಗ್ತಿರುವಂಥದ್ದು. ಆಕೆ ಆತ್ಮಹತ್ಯೆಗೆ ಶರಣಾದಂಥ ರೂಮ್ ಏನಿದೆ, ಅಲ್ಲಿ ಒಂದು ಡೈರಿ ಕೂಡ ಪೊಲೀಸರಿಗೆ ಪತ್ತೆ ಆಗಿರುವಂಥದ್ದು. ಅದನ್ನು PF ಹಾಕಿ ಸೀಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೆಂಗೇರಿ ಪೊಲೀಸರು ಮಾಡಿರುವಂಥದ್ದು. ಪ್ರಮುಖವಾಗಿ ಡೈರಿಯಲ್ಲಿ ಸಿಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನು ಪೊಲೀಸರು ತನಿಖೆಯಲ್ಲಿ ಪ್ರಮುಖವಾದಂಥ ಲೀಡ್ ಆಗಿ ಪರಿಗಣಿಸಿರುವಂಥದ್ದು. ಅದರಲ್ಲಿ ಸ್ವತಃ ನಂದಿನಿ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು, ನನಗೆ ಸರ್ಕಾರಿ ಉದ್ಯೋಗ ಇಷ್ಟ ಇಲ್ಲ, ನನಗೆ ನಟನೆ ಇಷ್ಟ, ಸಾರಿ ಅಮ್ಮ ಅಂತೇಳಿ ಆಕೆ ಬರೆದಿರುವಂಥದ್ದು ಡೈರಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಸದ್ಯ ಪೊಲೀಸರ ಗಮನಕ್ಕೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೆಂಗೇರಿ ಪೊಲೀಸರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಂದಿನಿ ಅವರು 2019ರಲ್ಲಿ ಆಕೆ ಕೆಲವೊಂದಷ್ಟು ಸೀರಿಯಲ್ಸ್ಗಳಲ್ಲಿ ನಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿಗೆ ಬಂದಂಥ ನಂದಿನಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಇದ್ದಂಥ ಖಾಸಗಿ ಕಾಲೇಜಿನಲ್ಲಿ BE ವ್ಯಾಸಂಗ ಮಾಡಲಿಕ್ಕೆ ಆಕೆ ಕಾಲೇಜ್ಗೆ ಸೇರಿಕೊಳ್ಳುವಂಥದ್ದು. ಇಂಜಿನಿಯರಿಂಗ್ ಪದವಿಗೆ ಸೇರಿದಂಥ ನಂದಿನಿ ಕಾಲೇಜ್ಗೂ ಕೂಡ ಸರಿಯಾಗಿ ಹೋಗದೆ ಆಕೆ RR ನಗರದಲ್ಲಿ ಖಾಸಗಿ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಂಡಿದ್ರು. ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ರು. ಅದು ಮನೆಯವ್ರಿಗೆ ಇಷ್ಟ ಇರಲಿಲ್ಲ. ಆಕೆ ಕೂಡ ಅವರ ಕುಟುಂಬದ ಇತರೆ ಸದಸ್ಯರಂತೆ ನಂದಿನಿ ಕೂಡ ಸರ್ಕಾರಿ ಉದ್ಯೋಗಿ ಆಗಬೇಕು ಅಂತೇಳಿ ಕುಟುಂಬಸ್ಥರಿಗೆ ಇಷ್ಟ ಇರುತ್ತೆ. ಜೊತೆಗೆ 2023ರಲ್ಲಿ ನಂದಿನಿ ಅವರ ತಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದಂಥವ್ರು, ಶಿಕ್ಷಕರಾಗಿದ್ದಂಥವ್ರು, ಅವರು ಕೂಡ ನಿಧನ ಹೊಂದುತ್ತಾರೆ. ತಂದೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಧನ ಆದಂಥ ಹಿನ್ನೆಲೆಯಲ್ಲಿ ನಂದಿನಿಗೆ ಸರ್ಕಾರಿ ಉದ್ಯೋಗದ ಆಫರ್ ಬಂದಿರುತ್ತೆ. ಆದರೆ ನಂದಿನಿ ಅದನ್ನು ತಿರಾಕರಿಸಿರ್ತಾರೆ. ನನಗೆ ನಟನೆ ಇಷ್ಟ, ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟನೆಯನ್ನು ಮಾಡ್ತಿದ್ದೀನಿ, ನನಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಉದ್ಯೋಗ ಇಷ್ಟ ಇಲ್ಲ, ನಾನು ಆಕ್ಟಿಂಗ್ ಪ್ರೊಫೆಷನನ್ನೇ ಮುಂದುವರಿಸ್ತೀನಿ ಅಂತೇಳಿ ಆಕೆ ಕನ್ನಡ, ತಮಿಳು ಸೇರಿದಂತೆ ಕೆಲವೊಂದಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕುಟುಂಬಸ್ಥರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಆಕೆ ತನ್ನ ನಿರ್ಧಾರವನ್ನು ಬದಲಿಸ್ಕೊಳ್ಳೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಹಾಗೂ ಅವರ ಕುಟುಂಬಸ್ಥರ ಮಧ್ಯೆ ಒಂದಷ್ಟು ಮನಸ್ತಾಪ ಇದ್ದಂಥ ವಿಚಾರ ಸದ್ಯ ಪೊಲೀಸರ ವಿಚಾರಣೆಯಿಂದ ಗೊತ್ತಾಗ್ತಿರುವಂಥದ್ದು. ಸದ್ಯ ಆಕೆಯ ರೂಮ್ನಲ್ಲಿ ಸಿಕ್ಕಂಥ ಡೈರಿಯನ್ನು ಸೀಸ್ ಮಾಡಿಕೊಂಡಂಥ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಜಗದೀಶ್, ಶಿವಕುಮಾರ್ ಅವರು ಸಾವಿಗೀಡಾಗಕ್ಕಿಂತ ಮುಂಚಿತವಾಗಿ ಅವರ ರೂಮ್ನಲ್ಲಿ ಸಿಕ್ಕಿರುವಂತಹ ಆ ಡೈರಿಯಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ? ಯಾಕೆ ಈ ಅನುಮಾನ ಬರೋದಕ್ಕೆ ಕಾರಣ ಆಯಿತು? ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ? ಜಗದೀಶ್, ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ಚೆನ್ನೈನ ಒಂದು ಧಾರಾವಾಹಿನಲ್ಲಿ ಭಾಗಿಯಾಗಿದ್ದಂಥ ನಂದಿನಿ ಅವರು ಡಿಸೆಂಬರ್ 28ರ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ವಾಪಸ್ ಬಂದಂಥವರು ಕೆಂಗೇರಿಯ ತನ್ನ PGಗೆ ಹೋಗಿ ಅಲ್ಲಿಂದ ತನ್ನ ಸ್ನೇಹಿತನಿಗೆ ಕರೆಯನ್ನು ಮಾಡಿರುವಂಥದ್ದು. ಸ್ನೇಹಿತನಿಗೆ ಕರೆಯನ್ನು ಮಾಡಿ ಆತನನ್ನು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಬಂದಂಥ ನಂತರದಲ್ಲಿ ನಂದಿನಿ ಅವರು ಡೈರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಅವತ್ತೇ ಮಾಡಿದ್ರೆ ಅಥವಾ ಹಿಂದೆ ಏನಾದರೂ ಬರೆದಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಅವರ ರೂಮ್ನಲ್ಲಿ ಸಿಕ್ಕಂಥ ಡೈರಿನಲ್ಲಿ ಆಕೆ 2 ಪುಟಗಳ ಕೆಲವೊಂದಷ್ಟು ವಿಚಾರಗಳನ್ನು ಬರೆದಿರುವಂಥದ್ದು. ಆದರೆ ಅದರ ಪೈಕಿ ಏನು 2 ಪುಟಗಳ ಡೈರಿನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಪೈಕಿ ಕೆಲವೊಂದಷ್ಟು ವಿಚಾರಗಳು ಸದ್ಯ ಹೊರ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಂದಿನಿ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು,
ನನಗೆ ಸರ್ಕಾರಿ ಉದ್ಯೋಗ ಇಷ್ಟ ಇಲ್ಲ, ನನಗೆ ನಟನೆ ಇಷ್ಟ, ಸಾರಿ ಅಮ್ಮ ಅನ್ನೋಂಥ ವಿಚಾರಗಳನ್ನು ನಂದಿನಿ ಅವರು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 28ನೇ ತಾರೀಕು ಕೂಡ ಅವರ ಕುಟುಂಬಸ್ಥರ ಜೊತೆ ನಂದಿನಿ ಮಾತಾಡಿರುವಂಥದ್ದು. ರಾತ್ರಿ 11:23 ಸುಮಾರಿಗೆ ತನ್ನ ಪಿ ಜಿಗೆ ವಾಪಸ್ ಬಂದಂಥ ನಂದಿನಿ ಅಲ್ಲಿ ಪಿ ಜಿಯಲ್ಲಿ ವೇಲ್ನನ್ನು ಬಳಸಿಕೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ತನ್ನ ಸ್ನೇಹಿತನಿಗೆ ಹೋಗಿ ಭೇಟಿಯಾಗಿ ಬಂದಿರ್ತಾರೆ. ಆತನ ಬಳಿ ನಂದಿನಿ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಹೊರ ಬರ್ತಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳು ಆತನನ್ನು ಕೂಡ ವಿಚಾರಣೆ ಮಾಡಿ ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಸ್ನೇಹಿತನನ್ನು ಭೇಟಿಯಾಗಿ ವಾಪಸ್ ಪಿ ಜಿಗೆ ಬಂದಂಥ ನಂದಿನಿ ಸ್ನೇಹಿತ ಕರೆ ಮಾಡಿದಾಗ ಯಾವಾಗ ಆಕೆ ಕರೆಯನ್ನು ಸ್ವೀಕಾರ ಮಾಡೋದಿಲ್ಲ, ಆಗ ಆಕೆಯ ಸ್ನೇಹಿತ ಪಿ ಜಿಯ ಮ್ಯಾನೇಜರ್ಗೆ ಕರೆಯನ್ನು ಮಾಡ್ತಾನೆ. ನಂದಿನಿ ಅವರು ಬಂದು ಹೋಗಿದ್ರು, ಬೇಜಾರಿನಲ್ಲಿದ್ದರು, ಫೋನ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ, ಹೋಗಿ ಒಂದ್ಸಲ ನೋಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪಿ ಜಿ ಮ್ಯಾನೇಜರ್ ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ತನ್ನ ರೂಮ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಸದ್ಯ ಕೆಂಗೇರಿ ಪೊಲೀಸರು UDR ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.